ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿಯನ್ನು ಕಟ್ಟಿಹಾಕುವ, ರಾಹುಲ್ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಅನ್ನು ಕಟ್ಟಿಹಾಕುವ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರ ರಣತಂತ್ರ ಫಲಿಸುತ್ತ 6.5 ತಿಂಗಳು ಜೈಲುವಾಸದ ಬಳಿಕ ಅರವಿಂದ್ ಕೇಜ್ರಿವಾಲ್ ಅವರು 3 ದಿನಗಳ ಹಿಂದೆಯಷ್ಟೇ ಬಿಡುಗಡೆಯಾಗಿ ಹೊರಬಂದಿದ್ದಾರೆ. ಶುಕ್ರವಾರ ಸುಪ್ರೀಂ ಕೋರ್ಟ್ ಸಿಬಿಐ ದಾಖಲಿಸಿದಂತಹ ಪ್ರಕರಣದಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಜಾಮೀನು ಮಂಜೂರು ಮಾಡಿದೆ. ಜಾಮೀನು ಪಡೆದು ತಿಹಾರ್ ಜೈಲಿನಿಂದ ಹೊರಬಂದ ಬಳಿಕ ಅರವಿಂದ್ ಕೇಜ್ರಿವಾಲ್ ಅವರು ಭಾನುವಾರ ಮಹತ್ವದ ಘೋಷಣೆಯನ್ನು ಮಾಡಿದ್ದಾರೆ. ಇನ್ನು 2 ದಿನಗಳಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತೇನೆ ಎನ್ನುವಂತಹ ಘೋಷಣೆಯನ್ನು ಅರವಿಂದ್ ಕೇಜ್ರಿವಾಲ್ ಅವರು ಮಾಡಿದ್ದಾರೆ. 2 ದಿನಗಳ ನಂತರ ನಾನು ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆ ಕೊಡ್ತೇನೆ, ಜನರು ತೀರ್ಪು ನೀಡುವವರೆಗೂ ನಾನು ಈ ಕುರ್ಚಿಯಲ್ಲಿ ಕೂರಲ್ಲ, ದೆಹಲಿಯಲ್ಲಿ ಚುನಾವಣೆ ಕೆಲವೇ ತಿಂಗಳು ದೂರ ಇದೆ, ನನಗೆ ನ್ಯಾಯಾಲಯದಿಂದ ನ್ಯಾಯ ಸಿಕ್ಕಿದೆ, ಈಗ ನಾನು ಜನತಾ ನ್ಯಾಯಾಲಯದಿಂದ ನ್ಯಾಯ ಪಡೆಯುತ್ತೇನೆ, ಜನರ ಆದೇಶದ ಬಳಿಕವಷ್ಟೇ ನಾನು ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂರುತ್ತೇನೆ, ದೆಹಲಿ ಜನತೆಗೆ ನಾನು ಕೇಳಬಯಸ್ತೇನೆ, ಕೇಜ್ರಿವಾಲ್ ಅಮಾಯಕನೋ ಅಥವಾ ತಪ್ಪಿತಸ್ಥನೋ ಎಂದು. ನಾನು ಕೆಲಸ ಮಾಡಿದ್ದರೆ ನನಗೆ ಮತ ಹಾಕಿ. ಹೊಸ ಮುಖ್ಯಮಂತ್ರಿ ಆಯ್ಕೆ ಮಾಡುವ ಸಂಬಂಧ ಮುಂದಿನ 2 ದಿನಗಳಲ್ಲಿ ಆಮ್ ಆದ್ಮಿ ಪಕ್ಷದ ಶಾಸಕರ ಸಭೆ ನಡೆಯಲಿದೆ. ನಾನು ಜನರ ಬಳಿಗೆ ಹೋಗುತ್ತೇನೆ. ಫೆಬ್ರವರಿಯಲ್ಲಿ ನಡೆಯಬೇಕಿರುವ ಚುನಾವಣೆಯನ್ನು ಮಹಾರಾಷ್ಟ್ರದಲ್ಲಿ ನವೆಂಬರ್ನಲ್ಲಿ ನಡೆಯುವ ಚುನಾವಣೆಯ ಜೊತೆಗೆ ಚುನಾವಣಾ ಆಯೋಗ ನಡೆಸಲಿ. ಇದು ಅರವಿಂದ್ ಕೇಜ್ರಿವಾಲ್ ಅವರು ಕೊಟ್ಟಿರುವಂತಹ ಹೇಳಿಕೆ. ಅಂದರೆ ಇನ್ನು 2 ದಿನಗಳಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ, ದೆಹಲಿಗೆ ಹೊಸ ಮುಖ್ಯಮಂತ್ರಿ ಬರ್ತಾರೆ. ದೆಹಲಿ ಅಬ್ಕಾರಿ ಹಗರಣದಲ್ಲಿ ಜಾರಿ ನಿರ್ದೇಶನಾಲಯ ಮತ್ತು ಕೇಂದ್ರೀಯ ತನಿಖಾ ದಳ ಸಿಬಿಐ ದಾಖಲಿಸಿದ್ದ 2 ಪ್ರತ್ಯೇಕ ಪ್ರಕರಣಗಳಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಜಾಮೀನು ಸಿಕ್ಕಿದೆ. ಅಬಕಾರಿ ಹಗರಣದಲ್ಲಿ ಇಡಿ ದಾಖಲಿಸಿದ್ದ ಪ್ರಕರಣದಲ್ಲಿ ಮಾರ್ಚ್ನಲ್ಲಿ ಬಂಧನಕ್ಕೆ ಒಳಗಾಗಿದ್ದಂತಹ ಅರವಿಂದ್ ಕೇಜ್ರಿವಾಲ್ಗೆ ಲೋಕಸಭಾ ಚುನಾವಣೆಯ ವೇಳೆ ಅಂದರೆ ಮೇ 10ನೇ ತಾರೀಕು ಸುಪ್ರೀಂ ಕೋರ್ಟ್ ಮಧ್ಯಂತರ ಜಾಮೀನನ್ನು ನೀಡಿತ್ತು. ಲೋಕಸಭಾ ಚುನಾವಣೆಯಲ್ಲಿ ಪ್ರಚಾರವನ್ನು ಮುಗಿಸಿದ ಬಳಿಕ ಜೂನ್ 2ನೇ ತಾರೀಕು ಕೇಜ್ರಿವಾಲ್ ಅವರು ಮತ್ತೆ ತಿಹಾರ್ ಜೈಲಿಗೆ ಶರಣಾಗ್ತಾರೆ. ಆ ಮಧ್ಯಂತರ ಜಾಮೀನು ಮಂಜೂರು ಮಾಡುವಂತಹ ಸಂದರ್ಭದಲ್ಲಿ ಕೇಜ್ರಿವಾಲ್ ಅವರಿಗೆ ಸುಪ್ರೀಂ ಕೋರ್ಟ್ ಒಟ್ಟು 3 ಷರತ್ತುಗಳನ್ನು ವಿಧಿಸಿತ್ತು. ಮುಖ್ಯಮಂತ್ರಿಯಾಗಿ ಅರವಿಂದ್ ಕೇಜ್ರಿವಾಲ್ ಮುಖ್ಯಮಂತ್ರಿಯ ಕಾರ್ಯಾಲಯಕ್ಕೆ, ಮುಖ್ಯಮಂತ್ರಿ ಕಚೇರಿಗೆ ಹೋಗುವಂತಿಲ್ಲ, ದೆಹಲಿ ಸರ್ಕಾರಕ್ಕೆ ಸಂಬಂಧಿಸಿದಂತಹ ಯಾವುದೇ ಕಡತಕ್ಕೆ ಸಹಿ ಹಾಕುವಂತಿಲ್ಲ ಮತ್ತು ಅಬಕಾರಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಬಹಿರಂಗ ಹೇಳಿಕೆಗಳನ್ನು ಕೊಡುವಂತಿಲ್ಲ. ಈ 3 ಷರತ್ತುಗಳನ್ನು ಹಾಕಿತ್ತು. ಮಧ್ಯಂತರ ಜಾಮೀನು ಮಂಜೂರು ವೇಳೆ ವಿಧಿಸಲಾಗಿದ್ದಂಥ ಈ ಷರತ್ತನ್ನು ಇಡಿ ಮತ್ತು ಸಿಬಿಐ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಮಂಜೂರು ಮಾಡಿದ್ದ ರೆಗ್ಯುಲರ್ ಜಾಮೀನಿನ ವೇಳೆಯೂ ಕೂಡ ಮುಂದುವರೆಸಿದೆ. ಅಂದರೆ ಆ ಮಧ್ಯಂತರ ಷರತ್ತೇನಿತ್ತು, ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಕೇಜ್ರಿವಾಲ್ ಜೈಲಿನಿಂದ ಚುನಾವಣಾ ಪ್ರಚಾರಕ್ಕಾಗಿ ಬಿಡುಗಡೆಯಾಗಿ ಬಂದಾಗ ಏನು ಷರತ್ತುಗಳನ್ನು ವಿಧಿಸಲಾಗಿತ್ತು, ಆ ಷರತ್ತುಗಳು ಇಡಿ ಮತ್ತು ಸಿಬಿಐ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ರೆಗ್ಯುಲರ್ ಬೇಲ್ ಕೊಟ್ಟ ಸಂದರ್ಭದಲ್ಲೂ ಕೂಡ ಆ ಷರತ್ತುಗಳನ್ನು ಯಥಾವತ್ ಮುಂದುವರಿಸಲಾಗಿದೆ. ಅಂದರೆ ಸುಪ್ರೀಂ ಕೋರ್ಟ್ ವಿಧಿಸಿರುವ ಈ ಷರತ್ತುಗಳ ಕಾರಣದಿಂದಾಗಿ ಅರವಿಂದ್ ಕೇಜ್ರಿವಾಲ್ ಈಗ ಹೆಸರಿಗೆ ಮಾತ್ರ ಮುಖ್ಯಮಂತ್ರಿ. ಕಾರಣ ಏನು ಅಂತ ಹೇಳಿದ್ರೆ, ಕಡತಗಳಿಗೆ ಸಹಿ ಹಾಕುವಂತಿಲ್ಲ, ಮುಖ್ಯಮಂತ್ರಿಗಳ ಕಚೇರಿಗೆ ಹೋಗುವಂತಿಲ್ಲ. ಹಾಗಾದರೆ 2 ದಿನದಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತಹ ನಿರ್ಧಾರಕ್ಕೆ ಕೇಜ್ರಿವಾಲ್ ಬಂದಿದ್ದು ಯಾಕೆ ಮತ್ತು ಹೊಸ ಮುಖ್ಯಮಂತ್ರಿಯ ನೇಮಕ ಯಾಕೆ ಆಗ್ತಾ ಇದೆ? ಒಂದು ಅಂಶವನ್ನು ನಾವಿಲ್ಲಿ ಗಮನಿಸಿದ್ರೆ, ಮುಖ್ಯಮಂತ್ರಿ ಕಾರ್ಯಾಲಯಕ್ಕೆ ಹೋಗುವಂತಿಲ್ಲ ಮತ್ತು ದೆಹಲಿ ಸರ್ಕಾರಕ್ಕೆ ಸಂಬಂಧಿಸಿದ ಯಾವುದೇ ಕಡತಗಳಿಗೆ ಸಹಿ ಹಾಕುವಂತಿಲ್ಲ ಅಂತೇಳಿ ವಿಧಿಸಲಾಗಿರುವ ಷರತ್ತುಗಳ ಹಿನ್ನೆಲೆಯಲ್ಲಿ ಅದು ನೇರವಾಗಿ ದೆಹಲಿಯಲ್ಲಿರುವ ಆಮ್ ಆದ್ಮಿ ಪಕ್ಷದ ಸರ್ಕಾರದ ಕಾರ್ಯನಿರ್ವಹಣೆಯ ಮೇಲೆ ಪರಿಣಾಮ ಬೀಳ್ತಾ ಇದೆ. ದೆಹಲಿ ಸರ್ಕಾರದ ಕಡತಗಳಿಗೆ ಅಲ್ಲಿನ ಮುಖ್ಯಮಂತ್ರಿಯ ಸಹಿ ಮತ್ತು ಒಪ್ಪಿಗೆಯ ಅಗತ್ಯ ಇರುವ ಹಿನ್ನೆಲೆಯಲ್ಲಿ ಕೇಜ್ರಿವಾಲ್ ಅನಿವಾರ್ಯ ಕಾರಣಕ್ಕಾಗಿ ಹೊಸಬರನ್ನು ನೇಮಕ ಮಾಡಲೇಬೇಕಾಗಿದೆ. ಈಗ ಒಂದು ವೇಳೆ ಹೊಸ ಮುಖ್ಯಮಂತ್ರಿ ನೇಮಕ ಮಾಡದೆ ಹೋದರೆ ಷರತ್ತುಗಳ ಹೊರತಾಗಿಯೂ, ಜಾಮೀನಿನ ಮೇಲೆ ಏನು ಷರತ್ತುಗಳನ್ನು ವಿಧಿಸಲಾಗಿತ್ತು ಸುಪ್ರೀಂ ಕೋರ್ಟ್ನಿಂದ, ಆ ಷರತ್ತುಗಳ ಹೊರತಾಗಿಯೂ ತಾವೇ ಮುಖ್ಯಮಂತ್ರಿಯಾಗಿ ಮುಂದುವರಿಯುವುದರ ಮುಖಾಂತರ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಅಧಿಕಾರದ ಸ್ವಾರ್ಥ ತುಂಬಿದೆ ಎನ್ನುವಂತಹ ಆರೋಪಕ್ಕೆ, ಜೊತೆಗೆ ಆ ಮುಖಾಂತರ ಅಧಿಕಾರದ ಸ್ವಾರ್ಥಕ್ಕಾಗಿ ಸರ್ಕಾರದ ಕಾರ್ಯನಿರ್ವಹಣೆಗೆ
ಸ್ವತಃ ಕೇಜ್ರಿವಾಲ್ ಅವರೇ ಅಡ್ಡಿ ಆಗ್ತಾ ಇದ್ದಾರೆ ಎನ್ನುವಂತಹ ಕಳಂಕವನ್ನು ಮೆತ್ಕೋಬೇಕಾಗತ್ತೆ. ಹೀಗಾಗಿ ಕೇಜ್ರಿವಾಲ್ ರಾಜೀನಾಮೆ ಕೊಟ್ಟು ಹೊಸ ಮುಖ್ಯಮಂತ್ರಿ ನೇಮಕ ಆದರೆ ಆ ಹೊಸ ಮುಖ್ಯಮಂತ್ರಿಯ ಹೆಸರಿನ ಅಡಿಯಲ್ಲಿ ಸರ್ಕಾರ ನಡೆಯುತ್ತಾ ಹೋಗುತ್ತೆ. ಸೊ ಆಡಳಿತಾತ್ಮಕ ಕಾರ್ಯಗಳು ಸುಗಮವಾಗಿ ಸಾಗ್ತವೆ. ಇದು ಒಂದು ಅಂಶ. ಮಾರ್ಚ್ 21ರಂದು ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರನ್ನು ಇಡಿ ಬಂಧಿಸಿದ ಬಳಿಕ ಅರವಿಂದ್ ಕೇಜ್ರಿವಾಲ್ ರಾಜೀನಾಮೆಯನ್ನು ಕೊಟ್ಟಿಲ್ಲ. ಮೇನಲ್ಲಿ ಅರವಿಂದ್ ಕೇಜ್ರಿವಾಲ್ ತಿಹಾರ್ ಜೈಲಿನಲ್ಲಿದ್ದಂತಹ ಸಂದರ್ಭಗಳಲ್ಲಿ ಮತ್ತು ಆಪ್ನವರೇ ಹೇಳಿಕೊಂಡ ಪ್ರಕಾರ ತಿಹಾರ್ ಜೈಲಿನಿಂದಲೇ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು ದೆಹಲಿ ಸರ್ಕಾರವನ್ನು ನಡೆಸ್ತಾ ಇದ್ರು. ಇದೇ ವರ್ಷದ ಫೆಬ್ರವರಿಯಲ್ಲಿ ದೆಹಲಿ ಉಪಮುಖ್ಯಮಂತ್ರಿಯಾಗಿದ್ದ ಮನೀಶ್ ಸಿಸೋಡಿ ಅವರು ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ರು. ಎಗೇನ್ ಅವರನ್ನು ಕೂಡ CBI ಮತ್ತು ಇಡಿ ಬಂಧನಕ್ಕೆ ಒಳಪಡಿಸಿತ್ತು. ಇದು ಒಂದು ಅಂಶ, ಯಾವ ಕಾರಣಕ್ಕೆ ಹೊಸ ಮುಖ್ಯಮಂತ್ರಿಯ ನೇಮಕ ಆಗ್ಬೋದು. ಬಟ್ ಅದಕ್ಕಿಂತಲೂ ವೆರಿ ಇಂಪಾರ್ಟೆಂಟ್ ಅಂಶ ಏನು ಅಂತ ಹೇಳಿದ್ರೆ, ಮುಂದಿನ ವರ್ಷದ ಫೆಬ್ರವರಿ 15ಕ್ಕೆ ದೆಹಲಿ ವಿಧಾನಸಭೆಯ ಈಗಿನ ಅವಧಿ ಏನಿದೆ ಅದು ಮುಕ್ತಾಯ ಆಗುತ್ತೆ. ಅದಕ್ಕೂ ಮೊದಲೇ ವಿಧಾನಸಭೆಯನ್ನು ವಿಸರ್ಜಿಸಿ ವಿಧಾನಸಭಾ ಚುನಾವಣೆಗೆ ಹೋಗುವಂಥದ್ದು ಅರವಿಂದ್ ಕೇಜ್ರಿವಾಲ್ ಲೆಕ್ಕಾಚಾರ. ಮಹಾರಾಷ್ಟ್ರದಲ್ಲಿ ನಡೆಯಲಿರುವ ವಿಧಾನಸಭಾ ಚುನಾವಣೆಯ ಜೊತೆಗೆ ದೆಹಲಿಯ ವಿಧಾನಸಭಾ ಚುನಾವಣೆಯೂ ನಡೀಬೇಕು ಎನ್ನುವಂತಹ ಬೇಡಿಕೆಯನ್ನು ಚುನಾವಣಾ ಆಯೋಗದ ಮುಂದೆ ಅರವಿಂದ್ ಕೇಜ್ರಿವಾಲ್ ಅವರು ಇಟ್ಟಿದ್ದಾರೆ. ಮಹಾರಾಷ್ಟ್ರದ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಅವರು ಭಾನುವಾರ ಕೊಟ್ಟಿರುವಂತಹ ಹೇಳಿಕೆಗಳ ಪ್ರಕಾರ ನವೆಂಬರ್ 2ನೇ ವಾರದಲ್ಲಿ ಮಹಾರಾಷ್ಟ್ರದಲ್ಲಿ ವಿಧಾನಸಭಾ ಚುನಾವಣೆ ಘೋಷಣೆ ನಡೆಯುವಂತಹ ಸಾಧ್ಯತೆ ಇದೆ. 2 ಹಂತಗಳಲ್ಲಿ ಮತದಾನ ನಡೆಯಬಹುದು ಎನ್ನುವಂತಹ ಸುಳಿವನ್ನು ಏಕನಾಥ್ ಶಿಂದೆ ಅವರು ಕೊಟ್ಟಿದ್ದಾರೆ. ಅಂದರೆ ನವೆಂಬರ್ಗೆ ಎಲೆಕ್ಷನ್ ನಡೆಯುತ್ತೆ ಮಹಾರಾಷ್ಟ್ರದಲ್ಲಿ. ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯ ಜೊತೆಗೆ ದೆಹಲಿ ವಿಧಾನಸಭಾ ಚುನಾವಣೆಯೂ ಕೂಡ ನಡೀಬೇಕು ಎನ್ನುವುದಾದರೆ ಅರವಿಂದ್ ಕೇಜ್ರಿವಾಲ್ ಈ ತಿಂಗಳಲ್ಲೇ ವಿಧಾನಸಭೆಯನ್ನು ವಿಸರ್ಜನೆ ಮಾಡಲೇಬೇಕಾಗತ್ತೆ. ವಿಧಾನಸಭೆಯನ್ನು ವಿಸರ್ಜನೆ ಮಾಡಬೇಕಾಗತ್ತೆ. ಕನಿಷ್ಠ ಅಕ್ಟೋಬರ್ ವೇಳೆಯಷ್ಟೊತ್ತಿಗೆ ವಿಧಾನಸಭೆಯನ್ನು ವಿಸರ್ಜನೆ ಮಾಡಬೇಕಾಗತ್ತೆ. ಕಾರಣ ಚುನಾವಣಾ ಆಯೋಗಕ್ಕೆ ಚುನಾವಣಾ ದಿನಾಂಕಗಳನ್ನು ಘೋಷಿಸಿ ಅಧಿಸೂಚನೆಯನ್ನು ಪ್ರಕಟಿಸಿ ಫಲಿತಾಂಶವನ್ನು ಘೋಷಣೆ ಮಾಡಲಿಕ್ಕೆ ಕನಿಷ್ಠ 1 ತಿಂಗಳ ಸಮಯ ಬೇಕು. ಸೊ ನವೆಂಬರ್ನಲ್ಲಿ ಮಹಾರಾಷ್ಟ್ರನಲ್ಲಿ ನಡೆಯಲಿರುವಂತಹ ವಿಧಾನಸಭಾ ಚುನಾವಣೆಯ ಜೊತೆಗೆ ದೆಹಲಿ ವಿಧಾನಸಭಾ ಚುನಾವಣೆಯು ಆಗಬೇಕು ಎನ್ನುವುದಾದರೆ ಅರವಿಂದ್ ಕೇಜ್ರಿವಾಲ್ ಈಗಲೇ ದೆಹಲಿಯ ವಿಧಾನಸಭೆಯನ್ನು ವಿಸರ್ಜನೆ ಮಾಡಬೇಕು. ದೆಹಲಿ ವಿಧಾನಸಭೆಯನ್ನು ವಿಸರ್ಜನೆ ಮಾಡುವ ದೆಹಲಿ ಸರ್ಕಾರದ ನಿರ್ಧಾರವನ್ನು ದೆಹಲಿಯ ಲೆಫ್ಟಿನೆಂಟ್ ಗವರ್ನರ್ ಅವರು ರಾಷ್ಟ್ರಪತಿಗಳಿಗೆ ಕಳುಹಿಸಬೇಕು ಅಂಗೀಕಾರಕ್ಕಾಗಿ. ಆ ಬಳಿಕವಷ್ಟೇ ರಾಷ್ಟ್ರಪತಿಗಳಿಂದ ಅಂಗೀಕಾರ ಆದ ಬಳಿಕವಷ್ಟೇ ಚುನಾವಣಾ ಆಯೋಗ ದೆಹಲಿ ವಿಧಾನಸಭೆಗೆ ಚುನಾವಣೆಯನ್ನು ಘೋಷಣೆ ಮಾಡಲಿಕ್ಕೆ ಸಾಧ್ಯ. ಬಟ್ ದೆಹಲಿ ಅಸೆಂಬ್ಲಿಯನ್ನು ಡಿಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ ಕ್ಯಾಬಿನೆಟ್ ನಿರ್ಣಯ ಆಗಬೇಕು. ಕ್ಯಾಬಿನೆಟ್ ನಿರ್ಣಯ ಮುಖ್ಯಮಂತ್ರಿಗಳ ನೇತೃತ್ವದ ಸಂಪುಟ ಸಭೆಯಲ್ಲಿ ನಿರ್ಣಯ ಆಗಬೇಕು. ಆದರೆ ಅರವಿಂದ್ ಕೇಜ್ರಿವಾಲ್ ಕಡತಗಳಿಗೆ ಸಹಿ ಹಾಕುವಂಥ ಅಧಿಕಾರ ಇಲ್ಲದೆ ಇರೋದರಿಂದ ಈಗ ಅಲ್ಲಿ ಹೊಸ ಮುಖ್ಯಮಂತ್ರಿ ಬರಬೇಕು. ಆ ಹೊಸ ಮುಖ್ಯಮಂತ್ರಿಯ ನೇತೃತ್ವದಲ್ಲಿ ದೆಹಲಿ ಕ್ಯಾಬಿನೆಟ್ ಸಭೆ ನಡೆದು ದೆಹಲಿ ಕ್ಯಾಬಿನೆಟ್ ನಾವು ವಿಧಾನಸಭೆಯನ್ನು ಡಿಸಾಲ್ವ್ ಮಾಡ್ತಾ ಇದ್ದೀವಿ, ಚುನಾವಣೆಗೆ ಶಿಫಾರಸನ್ನು ಮಾಡಬೇಕು, ಅರ್ಲಿ ಎಲೆಕ್ಷನ್ಗೆ ಹೋಗಲಿಕ್ಕೆ ನಿರ್ಧಾರವನ್ನು ಕೈಗೊಳ್ಳಬೇಕು. ಬಟ್ ಅದಕ್ಕೆ ಹೊಸ ಮುಖ್ಯಮಂತ್ರಿಯೇ ಬೇಕು. ಆ ಹಿನ್ನೆಲೆಯಲ್ಲಿ ಕೇಜ್ರಿವಾಲ್ ಅವರು ಹೇಳಿರುವಂಥದ್ದು 2 ದಿನಗಳಲ್ಲಿ ನಾನು ರಾಜೀನಾಮೆ ಕೊಟ್ಟು ಹೊಸ ಮುಖ್ಯಮಂತ್ರಿ ಬರ್ತಾರೆ ಅಂಥೇಳಿ. ಒಂದು ವೆರಿ ಇಂಪಾರ್ಟೆಂಟ್ ಅಂಶ ಅದು. ಹಾಗಾದರೆ ಅರವಿಂದ್ ಕೇಜ್ರಿವಾಲ್ ಬಯಸ್ತಾ ಇರುವ ರೀತಿಯಲ್ಲೇ ಚುನಾವಣಾ ಆಯೋಗ ಮಹಾರಾಷ್ಟ್ರದಲ್ಲಿ ನಡೆಯಲಿರುವಂತಹ ವಿಧಾನಸಭಾ ಚುನಾವಣೆಯ ಜೊತೆಗೆ ದೆಹಲಿ ವಿಧಾನಸಭಾ ಚುನಾವಣೆಯನ್ನು ನಡೆಸುತ್ತಾ. ಅರವಿಂದ್ ಕೇಜ್ರಿವಾಲ್ ಅವಧಿಗೂ ಮೊದಲು ಚುನಾವಣೆಯನ್ನು ಬಯಸ್ತಾ ಇರುವಂಥದ್ದು ಇದೇ ಮೊದಲಲ್ಲ. ದೆಹಲಿಯಲ್ಲಿ 2013 ಡಿಸೆಂಬರ್ನಲ್ಲಿ ದೆಹಲಿಯಲ್ಲಿ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷಕ್ಕಾಗಲಿ BJPಗಾಗಲಿ ಕಾಂಗ್ರೆಸ್ಸಿಗಾಗಲಿ ಬಹುಮತ ಸಿಕ್ಕಿರಲಿಲ್ಲ. ಆ ಬಳಿಕ ಕಾಂಗ್ರೆಸ್ ಬೆಂಬಲದೊಂದಿಗೆ ಅರವಿಂದ್ ಕೇಜ್ರಿವಾಲ್ ಅವರು ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡ್ತಾರೆ. ಆ ಕಾಂಗ್ರೆಸ್ ಆಗ ಆಮ್ ಆದ್ಮಿ ಪಕ್ಷಕ್ಕೆ ಬಾಹ್ಯ ಬೆಂಬಲವನ್ನು ಕೊಡುತ್ತೆ, ಔಟ್ಸೈಡ್ ಸಪೋರ್ಟ್. ಆದರೆ ಸರ್ಕಾರ ರಚನೆಯ ಬಳಿಕ ದೆಹಲಿ ವಿಧಾನಸಭೆಯಲ್ಲಿ ಲೋಕ್ಪಾಲ್ ಮಸೂದೆಯನ್ನು ಮಂಡನೆ ಮಾಡಲಿಕ್ಕೆ ಅವಕಾಶ ಸಿಗಲಿಲ್ಲ ಎನ್ನುವಂಥ ಕಾರಣಕ್ಕೋಸ್ಕರ 2014 ಫೆಬ್ರವರಿ 14ನೇ ತಾರೀಕು ದೆಹಲಿ ವಿಧಾನಸಭೆಯನ್ನು ವಿಸರ್ಜನೆ ಮಾಡಿ ಹೊಸದಾಗಿ ಚುನಾವಣೆಗೆ ಹೋಗಲಿಕ್ಕೆ ನಿರ್ಧಾರವನ್ನು ಮಾಡುತ್ತೆ ಅರವಿಂದ್ ಕೇಜ್ರಿವಾಲ್ ಅವರ ಸರ್ಕಾರ. ಎಲ್ರಿಗೂ ಗೊತ್ತಿದೆ,
ಕೇಜ್ರಿವಾಲ್ ಅವರು ಮೊದಲ ಬಾರಿಗೆ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಧರಣ ಕೂತು ಅದು ದೊಡ್ಡ ಇಶ್ಯೂ ಆಗಿತ್ತು. ಸ್ವತಃ ಮುಖ್ಯಮಂತ್ರಿ ಆಗಿದ್ದಂಥ ಅರವಿಂದ್ ಕೇಜ್ರಿವಾಲ್ ಅವರೇ ಧರಣಿಗೆ ಕೂತಿದ್ರು ಕೇಂದ್ರ ಸರ್ಕಾರದ ವಿರುದ್ಧ. ಸೊ ಡಿಸಾಲ್ವ್ ಮಾಡಿ ಫೆಬ್ರವರಿ 14ಕ್ಕೆ 2014ಕ್ಕೆ ಡಿಸಾಲ್ವ್ ಮಾಡ್ತಾರೆ ವಿಧಾನಸಭೆಯನ್ನು. ಆದರೆ 2014ರ ಫೆಬ್ರವರಿ 14ರಂದು ದೆಹಲಿ ಸಂಪುಟ ತೆಗೆದುಕೊಂಡಿದ್ದಂತಹ ವಿಧಾನಸಭೆ ವಿಸರ್ಜನೆಯ ನಿರ್ಧಾರವನ್ನು ರಾಷ್ಟ್ರಪತಿಗಳ ಅಂಗೀಕಾರಕ್ಕಾಗಿ ಆಗ ದೆಹಲಿಯ ಲೆಫ್ಟಿನೆಂಟ್ ಗವರ್ನರ್ ಆಗಿದ್ದ ನಜೀಬ್ ಜಂಗ್ ಅವರು ರಾಷ್ಟ್ರಪತಿಗಳಿಗೆ ರವಾನೆ ಮಾಡಿದ್ದು ನವೆಂಬರ್ 1, 2014ರಲ್ಲಿ, ಅಂದರೆ 10 ತಿಂಗಳ ಬಳಿಕ. ಕಾರಣ ಏನು ಅಂತ ಹೇಳಿದ್ರೆ 2013ರ ಡಿಸೆಂಬರ್ನಲ್ಲಿ ಅಸ್ತಿತ್ವಕ್ಕೆ ಬಂದಿದ್ದಂತಹ ದೆಹಲಿ ವಿಧಾನಸಭೆಯ ಆ್ಯಕ್ಚುಲಿ ಅವಧಿ ಮುಗಿಬೇಕಾಗಿದ್ದಂಥದ್ದು 2018ರ ಡಿಸೆಂಬರ್ನಲ್ಲಿ. ಬಟ್ ವಿದಿನ್ 2 ಮಂತ್ಸ್, ಕೇವಲ 2 ತಿಂಗಳ ಅಂತರದಲ್ಲೇ ಕೇಜ್ರಿವಾಲ್ ಅವರು ಮತ್ತೆ ಎಲೆಕ್ಷನ್ಗೆ ಹೋಗ್ತಾರೆ. ಬಟ್ ಲೆಫ್ಟಿನೆಂಟ್ ಗವರ್ನರ್ ಏನು ಮಾಡಿದ್ರು, ದೆಹಲಿ ಸಂಪುಟ ಸಭೆ ನಿರ್ಧಾರ ತೆಗೆದುಕೊಂಡ 10 ತಿಂಗಳ ಬಳಿಕ ಅದನ್ನು ಗವರ್ನರ್ ರಾಷ್ಟ್ರಪತಿಗಳ ಅಂಗೀಕಾರಕ್ಕೆ ಕಳುಹಿಸಿಕೊಡ್ತಾರೆ, ರಾಷ್ಟ್ರಪತಿಗಳ ಅಂಗೀಕಾರಕ್ಕೆ. ಹೀಗಾಗಿ ಅದಾದ 3 ತಿಂಗಳ ಬಳಿಕ 2015ರ ಜನವರಿಯಲ್ಲಿ ಭಾರತೀಯ ಚುನಾವಣಾ ಆಯೋಗ ದೆಹಲಿಗೆ ವಿಧಾನಸಭಾ ಚುನಾವಣೆಯನ್ನು ಘೋಷಣೆ ಮಾಡುತ್ತೆ. ಅಂದರೆ ನಿಯರ್ಲಿ 11 ತಿಂಗಳ ಬಳಿಕ ವಿಧಾನಸಭೆಯನ್ನು ವಿಸರ್ಜನೆ ಮಾಡುವ ನಿರ್ಧಾರವನ್ನು ತೆಗೆದುಕೊಂಡು ಹೊಸದಾಗಿ ಚುನಾವಣೆಯನ್ನು ಎದುರಿಸಬೇಕು ಎನ್ನುವಂತಹ ತೀರ್ಮಾನವನ್ನು ತೆಗೆದುಕೊಂಡ 11 ತಿಂಗಳ ಬಳಿಕ ದೆಹಲಿಯಲ್ಲಿ ಹೊಸದಾಗಿ ವಿಧಾನಸಭೆ ಚುನಾವಣೆ ಘೋಷಣೆ ಆಗುತ್ತೆ. ಹಾಗಾದರೆ ಅವಧಿಗೂ ಮೊದಲು ದೆಹಲಿ ವಿಧಾನಸಭಾ ಚುನಾವಣೆಯನ್ನು ನಡೆಸುವಂತಹ ಸಾಧ್ಯತೆ ತುಂಬ ಕಮ್ಮಿ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಈಗಿರುವಂತಹ ದೆಹಲಿ ವಿಧಾನಸಭೆಯ ಅವಧಿ ಮುಕ್ತಾಯ ಆಗುವಂಥದ್ದು ಫೆಬ್ರವರಿಯ ಅಷ್ಟೊತ್ತಿಗೆ ಎಲೆಕ್ಷನ್ ಕಮಿಷನ್ನು ದೆಹಲಿ ವಿಧಾನಸಭೆಗೆ ಚುನಾವಣೆಯನ್ನು ಮುಗಿಸಿದ್ರೆ ಆಯಿತು. ಅದಕ್ಕಿಂತ ಮೊದಲೇ ಮುಗಿಸ್ಬೇಕಾದಂಥ ಯಾವ ಅನಿವಾರ್ಯತೆ ಎಲೆಕ್ಷನ್ ಕಮಿಷನ್ಗಂತೂ ಖಂಡಿತ ಇಲ್ಲ. ಆಮೇಲೆ ಅಸೆಂಬ್ಲಿ ಡಿಸೋಲ್ ಆಗಿ ಅದು ಆ ನಿರ್ಣಯ ಗೆಜೆಟ್ ಆದ ತಕ್ಷಣ 6 ತಿಂಗಳ ಒಳಗಾಗಿ ಚುನಾವಣೆ ಮಾಡಬೇಕೆನ್ನುವಂಥ ನಿಯಮ ಇದೆ. ಹಾಗಾದರೆ ಕೇಜ್ರಿವಾಲ್ ಏನು ಯೋಚನೆ ಮಾಡ್ತಾ ಇರೋವಂಥದ್ದು ಏನು, ಯಾಕೆ ಅರ್ಲಿ ಎಲೆಕ್ಷನ್ಗೆ ಟ್ರೈ ಮಾಡ್ತಾ ಇದ್ದಾರೆ? ನವೆಂಬರ್ನಲ್ಲಿ ಮಹಾರಾಷ್ಟ್ರದಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿರುವ ಕಾರಣ, ನವೆಂಬರ್ನಲ್ಲಿ ಫಿಕ್ಸ್ ಖಡಾಖಂಡಿತವಾಗಿ ಮಹಾರಾಷ್ಟ್ರದಲ್ಲಿ ವಿಧಾನಸಭಾ ಚುನಾವಣೆ ನಡೆಯುತ್ತೆ. ಈ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಒಳಗೊಂಡಂತೆ BJPಯ ನಾಯಕರೆಲ್ಲರೂ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ಗೂ ಕೂಡ ವಿಧಾನಸಭಾ ಚುನಾವಣೆ ನಡೆಯುತ್ತೆ ನವೆಂಬರ್ನಲ್ಲಿ. ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ವಿಧಾನಸಭಾ ಚುನಾವಣೆಯಲ್ಲಿ ಬ್ಯುಸಿ ಆಗ್ತಾರೆ. ಕಾಂಗ್ರೆಸ್ನ ನಾಯಕರು ಕೂಡ, ರಾಹುಲ್ ಗಾಂಧಿ ಇರ್ಬೋದು, ಮಲ್ಲಿಕಾರ್ಜುನ ಖರ್ಗೆ ಇರ್ಬೋದು, ಕಾಂಗ್ರೆಸ್ನ ನಾಯಕರು ಕೂಡ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ವಿಧಾನಸಭಾ ಚುನಾವಣೆಯಲ್ಲಿ ಬ್ಯುಸಿ ಆಗ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ, ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ಎಕನಾಮಿಕ್ ಕ್ಯಾಪಿಟಲ್ ಆಗಿರುವಂತಹ ಮುಂಬೈಯನ್ನು ಒಳಗೊಂಡಂತಹ ಮಹಾರಾಷ್ಟ್ರ ವೆರಿ ಇಂಪಾರ್ಟೆಂಟ್. ಜಾರ್ಖಂಡ್ ಕೂಡ ಅಷ್ಟೇ ವೆರಿ ಇಂಪಾರ್ಟೆಂಟ್. ಕಾಂಗ್ರೆಸ್ ಮೈತ್ರಿಕೂಟಕ್ಕೆ ಅಧಿಕಾರವನ್ನು ಉಳಿಸ್ಕೊಳ್ಳಿಕ್ಕೆ BJPಗೆ ಅಧಿಕಾರವನ್ನು ಕಾಂಗ್ರೆಸ್ನಿಂದ ಕಸಿದುಕೊಳ್ಳಲಿಕ್ಕೆ ವೆರಿ ಇಂಪಾರ್ಟೆಂಟ್ ಎಲೆಕ್ಷನ್. ಸೊ ಕಾಂಗ್ರೆಸ್ ಮತ್ತು BJPಯ ನಾಯಕರೆಲ್ಲರೂ ಮತ್ತು ಕಾಂಗ್ರೆಸ್ ಮತ್ತು BJPಯ ಸಂಪನ್ಮೂಲಗಳೆಲ್ಲವೂ ಕೂಡ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ಎಲೆಕ್ಷನ್ನಲ್ಲೇ ಕನ್ಸೋಲಿಡೇಟ್ ಆದರೆ ಅಂತಹ ಸಂದರ್ಭದಲ್ಲಿ ದೆಹಲಿಯ ಮೇಲೆ ಗಮನ ಕೊಡೋಕ್ಕಾಗಲ್ಲ. ಕಾಂಗ್ರೆಸ್ ಮತ್ತು BJPಯ ನಾಯಕರ ಶಕ್ತಿ, ಯುಕ್ತಿ, ಸಂಪನ್ಮೂಲ, ರಣತಂತ್ರ, ತಂತ್ರಗಾರಿಕೆ ಎಲ್ಲವೂ ಕೂಡ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ವಿಧಾನಸಭಾ ಚುನಾವಣೆಯ ಮೇಲೆ ಕೇಂದ್ರೀಕೃತವಾಗಿರುತ್ತೆ. ಆಗ ದೆಹಲಿಯ ಚುನಾವಣಾ ಕಣದಲ್ಲಿ ತಂತ್ರಗಾರಿಕೆ, ರಣತಂತ್ರಗಳ ಲೆಕ್ಕಾಚಾರದಲ್ಲಿ ತನ್ನ ಮೇಲುಗೈ ಆಗುತ್ತೆ ಎನ್ನುವಂಥದ್ದು ಆಮ್ ಆದ್ಮಿ ಪಾರ್ಟಿಯ ಲೆಕ್ಕಾಚಾರ. ಕಾರಣ ಏನು ಅಂತ ಹೇಳಿದ್ರೆ, ಸದ್ಯಕ್ಕೆ ಇನ್ ಕೇಸ್ ದೆಹಲಿಗೆ ವಿಧಾನಸಭಾ ಚುನಾವಣೆ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ನ ಜೊತೆಗೆ ಅನೌನ್ಸ್ ಆದರೆ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ನಲ್ಲಿ ಆಮ್ ಆದ್ಮಿ ಪಕ್ಷದ ಕಾನ್ಸಂಟ್ರೇಷನ್ ಏನೂ ಇಲ್ಲ. ಅದು ಬಿಟ್ಬಿಡ್ತಾರೆ ಅವರು ಕಂಪ್ಲೀಟ್ಲಿ ಕಳೆದ 10 ವರ್ಷಗಳಿಂದ ಆಡಳಿತದಲ್ಲಿರುವಂತಹ ದೆಹಲಿಯ ಮೇಲಷ್ಟೇ ತಮ್ಮ ಗಮನವನ್ನು ಕೇಂದ್ರೀಕರಿಸ್ತಾರೆ. ಇದು ಅರವಿಂದ್ ಕೇಜ್ರಿವಾಲ್ ಅವರ ಅತ್ಯಂತ ದೊಡ್ಡ ಲೆಕ್ಕಾಚಾರ. ಸೊ ನಮಗೆ ಈಸಿಯಾಗಿ ಕೇಕ್ ವಾಕ್ ಆಗುತ್ತೆ, ನಮಗೆ ಅಷ್ಟೊಂದು ಪ್ರತಿರೋಧ ಇರಲ್ಲ ಕಾಂಗ್ರೆಸ್ ಮತ್ತು BJPಯ ಕಡೆಯಿಂದ
ಅವರ ಎಲ್ಲ ಗಮನ ಕೂಡ ಜಾರ್ಖಂಡ್ ಮತ್ತು ಮಹಾರಾಷ್ಟ್ರದ ಮೇಲೆ ಕೇಂದ್ರೀಕೃತವಾದಂತಹ ಸಂದರ್ಭದಲ್ಲಿ ನಾವು ಇಲ್ಲಿ ದೆಹಲಿಯಲ್ಲಿ ಏಕಮೇವಾದ್ವಿತೀಯ ಪಕ್ಷವಾಗಿ ರಣತಂತ್ರಗಳನ್ನು ರೂಪಿಸಿ BJP ಮತ್ತು ಕಾಂಗ್ರೆಸ್ಸನ್ನು ಮೂರನೆಯ ಬಾರಿಯೂ ಸೋಲಿಸಬಹುದು ಎನ್ನುವಂತಹ ಲೆಕ್ಕಾಚಾರದಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರಿದ್ದಾರೆ. ದೆಹಲಿಯಲ್ಲಿ ಮಹಾರಾಷ್ಟ್ರದ ಜೊತೆಗೆ ವಿಧಾನಸಭಾ ಚುನಾವಣೆ ನಡೆಯುವಂತಹ ಸಾಧ್ಯತೆ ತುಂಬ ಕಡಿಮೆ ಇದೆ. ಒಂದು ಅವಧಿ ಮುಗಿಯುವಂಥದ್ದೇ ಫೆಬ್ರವರಿಯಲ್ಲಿ. ಚುನಾವಣಾ ಆಯೋಗ ಅದಕ್ಕಿಂತ ಮುಂಚೆ ಚುನಾವಣೆ ನಡೆಸಬೇಕಾದಂಥ ಯಾವ ಅನಿವಾರ್ಯತೆಯೂ ಕೂಡ ಚುನಾವಣಾ ಆಯೋಗಕ್ಕಿಲ್ಲ. ಜೊತೆಗೆ ಕಳೆದ 27 ವರ್ಷಗಳಿಂದ ದೆಹಲಿಯಲ್ಲಿ BJP ಅಧಿಕಾರಕ್ಕೆ ಬಂದಿಲ್ಲ. 27 ವರ್ಷಗಳಿಂದ ದೆಹಲಿಯಲ್ಲಿ ನಡೆದಂತಹ ಮೊದಲ ವಿಧಾನಸಭಾ ಚುನಾವಣೆಯಲ್ಲಿ BJP ಗೆದ್ದಿದ್ದು ಬಿಟ್ಟರೆ ಅದಾದ ಬಳಿಕ ದೆಹಲಿಯಲ್ಲಿ BJP ಅಧಿಕಾರಕ್ಕೆ ಬಂದಿಲ್ಲ. ಕಳೆದ 2 ಎಲೆಕ್ಷನ್ನಲ್ಲಿ, ವಿಶೇಷವಾಗಿ 2015 ಮತ್ತು 2020ರ ಎಲೆಕ್ಷನ್ನಲ್ಲಿ BJP ಹೀನಾಯವಾಗಿ ಸೋತಿದೆ. ಹೀಗಾಗಿ BJPಗೆ ದೆಹಲಿ ಅಗೇನ್ ಮತ್ತೊಂದು ಪ್ರತಿಷ್ಠಿತ ವಿಧಾನಸಭಾ ಚುನಾವಣೆ. ಹೀಗಾಗಿ ಯಾವುದೇ ಕಾರಣಕ್ಕೂ ದೆಹಲಿಯಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲ್ಲ. ಜಮ್ಮು ಕಾಶ್ಮೀರ ಮತ್ತು ಹರಿಯಾಣಕ್ಕೆ ಏಕಕಾಲಕ್ಕೆ ಚುನಾವಣೆಯ ನಿರ್ಧಾರವನ್ನು ತೆಗೆದುಕೊಂಡಂತಹ ಚುನಾವಣಾ ಆಯೋಗ ಮಹಾರಾಷ್ಟ್ರ, ಜಾರ್ಖಂಡ್ನ ಜೊತೆಗೆ ಏಕಕಾಲಕ್ಕೆ 3 ರಾಜ್ಯಗಳಿಗೆ ಚುನಾವಣಾ ಆಯೋಗ ಚುನಾವಣೆಯನ್ನು ನಡೆಸುವಂತಹ ಸಾಧ್ಯತೆ ತುಂಬ ಕಡಿಮೆ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಅದಕ್ಕೆ ಬೇಕಾದಂಥ ಲಾಜಿಸ್ಟಿಕ್ಸ್ ಸಪೋರ್ಟ್ ಬೇಕು, ಭದ್ರತಾ ಸಿಬ್ಬಂದಿಗಳು ಬೇಕು, ಚುನಾವಣಾ ಆಯೋಗ ಸಿದ್ಧತೆಯನ್ನು ಮಾಡಿಕೊಳ್ಬೇಕು, ಹೊಸದಾಗಿ ಎಲೆಕ್ಟರಲ್ ರೋಲ್ ಆಗಬೇಕು ದೆಹಲಿಯಲ್ಲಿ. ಜೊತೆಗೆ ಒಂದು ವೇಳೆ ಏಕಕಾಲಕ್ಕೆ ವಿಧಾನಸಭಾ ಚುನಾವಣೆ ಎದುರಾದಂತಹ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ನಾಯಕತ್ವಕ್ಕೂ ಇದು ದೊಡ್ಡ ಸವಾಲು. ಆತ ಮಹಾರಾಷ್ಟ್ರದಲ್ಲಿ BJPಯನ್ನು ಗೆಲ್ಲಿಸ್ಕೊಂಡು ಬರಬೇಕು, ಜಾರ್ಖಂಡ್ನಲ್ಲಿ BJPಯನ್ನು ಗೆಲ್ಲಿಸ್ಕೊಂಡು ಬರಬೇಕು. ಇತ್ತ ಕಳೆದ 2 ಚುನಾವಣೆಗಳಲ್ಲಿ ಕೈತಪ್ಪಿರುವಂತಹ ದೆಹಲಿಯಲ್ಲೂ ಕೂಡ BJPಯನ್ನು ಗೆಲ್ಲಿಸ್ಕೊಂಡು ಬರಬೇಕು. ದೊಡ್ಡ ಸವಾಲು. ಈ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ಸದ್ಯಕ್ಕಂತೂ ವಿಧಾನಸಭಾ ಚುನಾವಣೆ ಘೋಷಣೆ ಆಗಲ್ಲ. ನವೆಂಬರ್ನಲ್ಲಿ ಖಂಡಿತ ಆಗಲ್ಲ ದೆಹಲಿ ವಿಧಾನಸಭಾ ಚುನಾವಣೆ. ಖಂಡಿತವಾಗಿಯೂ ಭಾರತೀಯ ಚುನಾವಣಾ ಆಯೋಗದವರು ಈ ಒಂದು ಅಸೆಂಬ್ಲಿ ಡಿಸೋಲ್ ಆದರೂ ಕೂಡ ಖಂಡಿತವಾಗಿಯೂ ಅರ್ಲಿ ಎಲೆಕ್ಷನನ್ನು ಘೋಷಣೆ ಮಾಡಲ್ಲ. ಆಗ ಆಮ್ ಆದ್ಮಿ ಪಾರ್ಟಿ ಏನು ವಾದವನ್ನು ಮಾಡ್ಬೋದು ಅಂತ ಹೇಳಿದ್ರೆ, ಪ್ರಧಾನಿ ನರೇಂದ್ರ ಮೋದಿಯವರು ನೋಡಿದ್ರೆ ಇಡೀ ದೇಶದಲ್ಲಿ ಏಕಕಾಲಕ್ಕೆ ಲೋಕಸಭಾ ಚುನಾವಣೆಯ ಜೊತೆಗೆ ಎಲ್ಲ ರಾಜ್ಯಗಳಲ್ಲೂ ವಿಧಾನಸಭಾ ಚುನಾವಣೆ ನಡೀಬೇಕು ಅಂಥೇಳಿ ವಾದವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿದ್ರೆ ಮಹಾರಾಷ್ಟ್ರದ ಜೊತೆಗೆ ದೆಹಲಿ ವಿಧಾನಸಭಾ ಚುನಾವಣೆಯನ್ನು ಮಾಡಿ ಅಂತ ಹೇಳಿದ್ರೆ ಆಗಲ್ಲ ಅಂತ ಚುನಾವಣಾ ಆಯೋಗದವರು ಸಬೂಬಿ ಹೇಳ್ತಿದ್ದಾರೆ ಎನ್ನುವಂಥ ನೆರೇಟಿವನ್ನು ದೆಹಲಿಯಲ್ಲಿ ಸೆಟ್ ಮಾಡಲಿಕ್ಕೆ ಒಂದು ಅಸ್ತ್ರ ಸಿಗಬಹುದು ಅಷ್ಟೇ ಆಮ್ ಆದ್ಮಿ ಪಕ್ಷಕ್ಕೆ. ಅನ್ಲೆಸ್ ಈ ರಣತಂತ್ರದಿಂದ ಅರ್ಲಿ ಎಲೆಕ್ಷನ್ ಆಗುವಂಥ ಸಾಧ್ಯತೆ ತುಂಬ ಕಡಿಮೆ ಇದೆ. ಅರವಿಂದ್ ಕೇಜ್ರಿವಾಲ್ ಅವರನ್ನು ಬಂಧಿಸುವ ಮುಖಾಂತರ ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷದ ಸರ್ಕಾರವನ್ನು ಉರುಳಿಸಿ BJP ಸರ್ಕಾರವನ್ನು ಅಧಿಕಾರಕ್ಕೆ ತರಬೇಕು ಎನ್ನುವಂಥ ಲೆಕ್ಕಾಚಾರದಲ್ಲಿ BJP ಇತ್ತು. ಬಟ್ ಅದು ಫಲ ಕೊಡಲಿಲ್ಲ. ಆಮ್ ಆದ್ಮಿ ಪಾರ್ಟಿ ಶಾಸಕರು ಪಕ್ಷದಿಂದ ದೂರ ಆಗಲಿ. ಅದಕ್ಕೆ ಕಾರಣಗಳಿದ್ದಾವೆ. ಕಾರಣ ಏನು ಅಂತ ಹೇಳಿದ್ರೆ, ದೆಹಲಿಯಲ್ಲಿ ನಡೆದಂತಹ ಪಾಲಿಕೆ ಚುನಾವಣೆಯಲ್ಲೂ ಕೂಡ ಆಮ್ ಆದ್ಮಿ ಪಕ್ಷವೇ ಅಧಿಕಾರಕ್ಕೆ ಬಂದಿರುವಂಥದ್ದು. ಹೀಗಾಗಿ BJPಯ ಅಲೆ ಇದೆ ಅಂಥೇಳಿ ನಂಬಿ BJPಗೆ ಹೋಗಲಿಕ್ಕೆ ಪೂರಕವಾದಂತಹ ವಾತಾವರಣ ದೆಹಲಿಯಲ್ಲಿ ಇನ್ನೂ ಸೃಷ್ಟಿಯಾಗಿಲ್ಲ. ಇಲ್ಲದಿದ್ದರೆ ಇಷ್ಟೊತ್ತಿಗೆ ಕೇಜ್ರಿವಾಲ್ ಸರ್ಕಾರ ಆಪರೇಷನ್ ಕಮಲಕ್ಕೆ ಮಕಾಡೆ ಮಲಗ್ತಾ ಇತ್ತು. ಬಟ್ ಅಲ್ಲಿ ಅಂಥದ್ದೊಂದು ಅಲೆಯೇ ಇಲ್ಲ. ಜೊತೆಗೆ BJPಯ ಬಳಿ ಶಾಸಕರ ಸಂಖ್ಯೆ ತುಂಬ ಕಡಿಮೆ ಇದೆ, ಅದು ಕೂಡ ಕಾರಣ. ಬಟ್ ಈಗ ಅರ್ಲಿ ಎಲೆಕ್ಷನ್ಗೆ ಹೋಗುವಂಥ ನಿರ್ಧಾರ ಏನಿದೆ ಅದು ದೊಡ್ಡ ಮಟ್ಟದ ಲಾಭವನ್ನು ಕೇಜ್ರಿವಾಲ್ ಅವರಿಗೆ ತಂದುಕೊಡುವಂತಹ ಸಾಧ್ಯತೆ ತುಂಬ ಕಮ್ಮಿ. ಅನುಕಂಪದ ಲಾಭವನ್ನು ಕೇಜ್ರಿವಾಲ್ ಅವರು ಪಡೆದುಕೊಳ್ಬೋದು ದೆಹಲಿಯಲ್ಲಿ. ನನ್ನನ್ನು ಅನಾವಶ್ಯಕವಾಗಿ ಜೈಲಿಗೆ ಹಾಕಿದ್ರು, ನಾನು ತಪ್ಪಿತಸ್ಥ ಅಲ್ಲ, ನಾನು ನಿರಪರಾಧಿ, ನಾನು ಅಮಾಯಕ, ನನ್ನನ್ನು ಸಹಿಸಲಾಗದೆ, ನನ್ನನ್ನು ಎದುರಿಸೋಕ್ಕಾಗದೆ ನನ್ನನ್ನು ಜೈಲಿಗೆ ಹಾಕಿದ್ರು ಎನ್ನುವಂತಹ ವಾದವನ್ನು ಜನರ ಮುಂದೆ ಇಡ್ಬೋದು ಎನ್ನುವಂಥದ್ದು ಬಿಟ್ಟರೆ ಈ ಅರ್ಲಿ ಎಲೆಕ್ಷನ್ನಿಂದ ಆಪ್ಗೆ ಲಾಭ ಆಗುವಂಥ ಸಾಧ್ಯತೆ ಕಮ್ಮಿ. ಅನ್ಲೆಸ್ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಮತ್ತು BJPಯನ್ನು ಕಟ್ಟಿ ಹಾಕೋದನ್ನು ಬಿಟ್ಟರೆ.